ಅಯ್ಯೋ ಅಯ್ಯೋ ನಮ್ ಬೆಂಗಳೂರು ಬುಲ್ಸ್ ಅಂತೂ ಆರಾಮಾಗಿ ಅವ್ರು ಸೋತೇನೋ ಅನ್ಕೊಂಡದ್ದು ಯು ಪಿ ಹೋದ ಕೊನೆಯಲ್ಲಿ ಕಮ್ ಬ್ಯಾಕ್ ಮಾಡ್ಕೊಂಡು ಮತ್ತೆ ಟೈ ಬ್ರೇಕರ್ ಹೋಗ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಮತ್ತೆ ನಿರಾಸೆ. ಅಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಮ್ಯಾಚ್ ನ ಕೈ ಬಿಟ್ಟಿರೋದು, ಕೊನೆಯಲ್ಲಿ ಕಮ್ ಬ್ಯಾಕ್ ಮಾಡಿರೋದು, ನಾಮೇ ಕೈನ ಬಿಟ್ಟಿರೋದು ನಮ್ಮ ಬೆಂಗಳೂರು ಬುಲ್ಸ್ ನ ಪ್ಲೇಯರ್ಸ್ ಗಳಂತಾನೆ ಹೇಳ್ಬೋದಾಗಿದೆ. ಎಸ್ಪೆಷಲಿ ನಮ್ಮ ಬೆಂಗಳೂರು ಬುಲ್ಸ್ ಯಾವ ರೀತಿ ಲೀಡ್ ಇಟ್ಕೊಂಡಿತ್ತು ಯು ಪಿ ಹೋದಸ್ ಮೇಲೆ, ಫಸ್ಟ್ ಹಾಫ್ ಅಲ್ಲಂತೂ ಇಬ್ರು ಕೂಡ ಆಲ್ ಔಟ್ ಆಗಿದ್ದಾರೆ. ಒಮ್ಮೆ ನಮ್ಮ ಬೆಂಗಳೂರು ಬುಲ್ಸ್ ಆಲ್ ಔಟ್ ಮಾಡಿದ್ದು ಯು ಪಿ ಯೋಧಸ್ ನ, ಅದೇ ರೀತಿ ಯು ಪಿ ಯೋಧಸ್ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ನ ಫಸ್ಟ್ ಹಾಫ್ ಅಲ್ಲೇ ಮಾಡಿತ್ತು ನಮ್ಮ ಬೆಂಗಳೂರು ಬುಲ್ಸ್ ಗೆ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ ಹೋಗ್ಬಿಡ್ತು ಅಂತ ಹೇಳ್ಬೋದಾಗಿದೆ. ನಮ್ಮ ಬೆಂಗಳೂರು ಅಂತೂ ಇವರು ಏನು ಬೆಂಗಳೂರು ಬುಲ್ಸ್ ಲೀಡಿಂಗ್ ಆಗಿತ್ತು ಅದೇ ಪಾಯಿಂಟ್ ನ ರಿಕವರಿ ಮಾಡ್ಲಿಕ್ಕೆ ಯು ಪಿ ಯೋಧಸ್ ಅಂತೂ ಈಸಿ ಆಗೋಯ್ತು. ಯು ಪಿ ಯೋಧಸ್ ಅಂತೂ ನಮ್ಮ ಬೆಂಗಳೂರು ಬುಲ್ಸ್ ಎಲ್ಲೂ ಕೂಡ ಮ್ಯಾಚ್ ನ ಒಮ್ಮೆ ಏನು ನಮ್ಮ ಬೆಂಗಳೂರು ಬುಲ್ಸ್ ಆಲ್ ಔಟ್ ಆಯ್ತು ಅಲ್ಲಿಂದ ಲೀಡ್ ಹೋದ್ರು ಅವ್ರು ಯು ಪಿ ಯೋಧಸ್, ಎಲ್ಲೂ ಕೂಡ ಬಿಟ್ಟು ಕೊಡದೆ ಕೊನೆ ಮೂಮೆಂಟ್ ತನಕ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ನ ಲೀಡ್ ಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಕೊನೆ ಮೂಮೆಂಟ್ ಅಲ್ಲಿ ಏನಾದ್ರೂ ಮತ್ತು ಒಂದು ನಿಮಿಷ ಇದ್ದದ ನಮ್ಮ ಬೆಂಗಳೂರು ಬುಲ್ಸ್ ಅವ್ರನ್ನೇ ಆಲ್ ಔಟ್ ಮಾಡ್ತಿತ್ತು ಯು ಪಿ ಯೋಧಸ್ ನ. ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಗಳನ್ನ ನಮ್ಮ ಬೆಂಗಳೂರು ಸಾಕಷ್ಟು ಮಿಸ್ಟೇಕ್ ಗಳನ್ನ ಮಾಡಿರೋದು. ಮತ್ತೆ ರೈಡಿಂಗ್ ಅಲ್ಲೂ ಕೂಡ ಪ್ಲೇಯರ್ಸ್ ಗಳನ್ನ ಯಾರ್ಯಾರನ್ನ ಯಾವ ಟೈಮ್ ಅಲ್ಲಿ ತರಬೇಕು ಅದನ್ನು ಕೂಡ ಬಿ ಸಿ ರಮೇಶ್ ಅವರು ಸ್ವಲ್ಪ ಥಿಂಕ್ ಮಾಡ್ಬೇಕಾಗಿತ್ತು. ಅದ್ರಲ್ಲಿ ಮೇನ್ ಹಾಕೊಂಡು ಟೈ ಬ್ರೇಕರ್ ಆಗಿರೋದ್ರು 36 ಆದ್ರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಕೊನೆದ್ರಲ್ಲಿ ಅಲ್ರಿಜಾ ಅವರು 25 ಸೆಕೆಂಡ್ ಇರ್ಬೇಕಿದ್ದ 2 ಪಾಯಿಂಟ್ ನ ತಂದ್ಕೊಂಡು ಕೊನೆಯ ರೈಡ್ ಅಲ್ಲಿ ಅವರು ಟಚ್ ಪಾಯಿಂಟ್ ಮುಟ್ಕೊಂಡು ಹೋದ್ರು. ಅದ್ರಲ್ಲೂ ಕೂಡ ಅವ್ರು ಅಟೆಂಪ್ಟ್ ಮಾಡಿದ್ರು ಹಿಡಿಲಿಕ್ಕೆ, ಆದ್ರೂ ಅದಾಗ್ಲಿಲ್ಲ. ಅದೇನಾದ್ರೂ ಹಿಡಿದ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗ್ತಿತ್ತು. ಅದ್ರಲ್ಲಂತೂ ಟೈ ಬ್ರೇಕರ್ ಬಂತು. ಟೈ ಬ್ರೇಕರ್ ಅಲ್ಲೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಸಿಕ್ಕಾಪಟ್ಟೆ ತಪ್ಪುಗಳನ್ನ ಮಾಡಿತ್ತು. ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಟಾಪ್ 5 ರೈಡರ್ಸ್ ಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಆಕಾಶ್ ಶಿಂದೆ ಅಂಡ್ ಆಶೀಶ್ ಮಲ್ಲಿಕ್ ಅವರು ಇಬ್ರನ್ನು ಕೂಡ ಹೈಟ್ ಅಡ್ವಾಂಟೇಜ್ ಇರುವಂತ ಇಬ್ರು ಪ್ಲೇಯರ್ಸ್ ಗಳನ್ನು ಕೂಡ ಫಸ್ಟ್ ಗೆ ನಮ್ಮ ಬೆಂಗಳೂರು ಬುಲ್ಸ್ ಕಳ್ಸೋದು, ಅದನ್ನು ನಮ್ಮ ಬೆಂಗಳೂರು ಬುಲ್ಸ್ ಅದೊಂದು ಮಿಸ್ಟೇಕ್ ಮಾಡಿದ್ದು. ಮತ್ತೆ ಅಲ್ರಿಜಾ ಅವ್ರಕ್ಕಿಂತ ಹೆಚ್ಚಿನದಾಗಿ ಮತ್ತೊಬ್ಬ ಇರಾನಿ ಆಟಗಾರನ ಮೊದ್ಲೇದಾಗಿ ಕಳಿಸ್ಬೇಕಾಗಿತ್ತು. ಅವ್ರದ್ದು ಹೈಟ್ ಅಷ್ಟೊಂದಿಲ್ಲ. ಮತ್ತೆ ಹೌದು ಅವರು ಡುಮ್ಕಿ ಹೊಡಿತಾರೆ ಇಲ್ಲ ಅಂತಲ್ಲ, ಆದ್ರೂ ಕೂಡ ಡುಮ್ಕಿ ಇಲ್ಲೆಲ್ಲ ವರ್ಕೌಟ್ ಆಗಲ್ಲ. ಅಲ್ಲಿ ಸುಮಿತ್ ಸಾಂಗ್ವಾನ್ ಅವ್ರು ಈಸಿಯಾಗಿ ಹಿಡಿದು ಬಿಟ್ರು ಅವ್ರನ್ನ. ಅದ್ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ರೈಡಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಕೊಲಾಪ್ಸ್ ಗಳನ್ನ ಮಾಡ್ಕೊಂಡು ಹೋಗಿತ್ತು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಅನಿಸ್ತಾ ಇರೋದು. ಸಿಕ್ಕಾಪಟ್ಟೆ ಅಂದ್ರೆ ಲೆಕ್ಕದ ಯಾರಿಗೆ ರೈಡಿಂಗ್ ಅಲ್ಲಿ ಅಲ್ರಿಜಾ ಸೂಪರ್ 10 ಮಾಡಿದ್ರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗ್ಲಿಕ್ಕೆ ಆಗ್ಲಿಲ್ಲ. ಅಲ್ರಿಜಾ ಕೊನೆಯಲ್ಲಂತೂ ಅವ್ರು ಕೊನೆಯಲ್ಲಿ ಯಾವಾಗ್ಲೂ ಆಟ ಅವ್ರದ್ದು ಹೈಯೆಸ್ಟ್ ಲೆವೆಲ್ ಅಲ್ಲೇ ಇರುತ್ತೆ. ಮತ್ತೆ ಸ್ಪೀಡ್ ಸಿಕ್ಕಾಪಟ್ಟೆ ಎನರ್ಜಿ ಬೂಸ್ಟರ್ ಆಗುತ್ತೆ ಅಲ್ರಿಜಾ ಅವ್ರಿಗೆ ಅಂತಾನೆ ಹೇಳ್ಬೋದಾಗಿದೆ. ಕೊನೆ ಮೂಮೆಂಟ್ ಅಲ್ಲಂತೂ ಸಾಲಿಡ್ ಆಟ ಆಡಿದ್ರು. ಸ್ಟಾರ್ಟಿಂಗ್ ಇಂದ ಹೇಳೋದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ ಇಂದ ಆಶೀಶ್ ಮಲ್ಲಿಕ್ ಅವರು ಸಪೋರ್ಟ್ ರೈಡರ್ ಗಿಂತ ಆಶೀಶ್ ಅಲ್ರಿಜಾ ಅವ್ರಿಗೆ ಫಸ್ಟ್ ಹಿಡಿದಾಗ್ರು ಕೂಡ ಆಶೀಶ್ ಮಲ್ಲಿಕ್ ಅವರು ಅಂತೂ ಒನ್ ಆಫ್ ದ ಟಾಪ್ ಅಲ್ಲಿ ಇರೋದು. ಇವತ್ತು ಗಣೇಶ್ ಬಿ ಅವರು ಕೂಡ ಇರಲಿಲ್ಲ, ಇವ್ರು ಸ್ಟಾರ್ಟಿಂಗ್ 7 ಅಲ್ಲಿ ಹೆಚ್ಚಿನದಾಗಿ ಇವತ್ತು ಆಕಾಶ್ ಶಿಂದೆ ಅವ್ರನ್ನ ಹಾಕೊಂಡು ಬಂದಿದ್ದು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳ್ಬೋದಾಗಿದೆ. ಇವತ್ತು ಆಶೀಶ್ ಮಲ್ಲಿಕ್ ಅವರ ಆಟ ರೈಡಿಂಗ್ ಅಲ್ಲಂತೂ ಮಿಂಚಿದಂತ ಹೇಳಿದ್ರೆ ಅವರೇ. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಅವರಿಂದನೂ ಆಗ್ತಾ ಇರಲಿಲ್ಲ. ಅಲ್ರಿಜಾ ಅವರು ಕೊನೆಯಲ್ಲಂತೂ ಅಲ್ರಿಜಾ ಪಾರ್ಟಿ ಶುರು ಆಯ್ತು. ಅಲ್ರಿಜ್ ಅವರಂತೂ ಒನ್ ಆಫ್ ದ ಬೆಸ್ಟ್ ರೈಡಿಂಗ್ ಅಲ್ಲಿ ಪಾಯಿಂಟ್ಸ್ ತಂದದ್ದು ಕೊನೆ ಮೂಮೆಂಟ್ ಅಲ್ಲಿ. ನಮ್ಮ ಬೆಂಗಳೂರು ಬುಲ್ಸ್ ಅಂತೂ ಅವರಿಂದ ಈಸಿ ಆಯ್ತು. ಅಂದ್ರೆ ಟೈ ಮಾಡ್ಕೊಳ್ಳಿ, ಟೈಯು ಆಗತ್ತೋ ಇಲ್ವೋ ಅನ್ನೋ ತರ ಇತ್ತು ನಮ್ಮ ಬೆಂಗಳೂರು ಬುಲ್ಸ್ ನ ಸಿಚುವೇಶನ್. ಅಂದ್ರೆ ಒಂದು ನಿಮಿಷ ಏನಿತ್ತು ನನ್ನ ಪ್ರಕಾರ 4 ಪಾಯಿಂಟ್ ಹತ್ರ ಅವ್ರು ಲೀಡ್ ಇದ್ದದ್ದು. ಒಂದು ಅದರಲ್ಲಿ ಮೇನ್ ಹಾಕೊಂಡು ಟಚ್ ಲೈನ್ ಅಲ್ಲೂ ಕೂಡ ಕಟ್ ಆಗೋದು, ಲೈನ್ ಕಟ್ ಆಯ್ತು. ಅಂದ್ರೆ ಅವ್ರು ಟಚ್ ಲೈನ್ ಕೊಟ್ಲಿಲ್ಲ. ನನ್ನ ಪ್ರಕಾರ ಭವಾನಿ ರಜಪೂತ್ ಅವ್ರು ಇರಬಹುದು ಅಂತ ಅನಿಸ್ತಾ ಇರೋದು. ಭವಾನಿ ರಜಪೂತ್ ಆರ್ ಗಗನ್ ಗೌಡ. ಭವಾನಿ ರಜಪೂತ್ ಎಸ್ಪೆಷಲ್ ಹೇಳ್ಬೇಕಂತ ಅವರೇ. ಗುಮನ್ ಸಿಂಗ್ ಅವ್ರನ್ನು ಕೂಡ ಹಿಡಿದಿರೋದು ಮೀನ್ ಹಾಕೊಂಡು ಎಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಇತ್ತು. ವಿನ್ ಆಗಿ ಮೂಮೆಂಟ್ ತನಕ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಇತ್ತು. ಟೈ ಬ್ರೇಕರ್ ಹೋಗೋ ತನಕ ಕೂಡ ಟೈ ಬ್ರೇಕರ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಈಸಿ ಕೈಯಿಂದಾನೇ ಬೆಂಗಳೂರು ಬುಲ್ಸ್ ಮ್ಯಾಚ್ ನ ತೆಗೆದುಕೊಂಡಿತ್ತು. ಕೊನೆಯಲ್ಲಿ ಸುಮಿತ್ ಅವ್ರನ್ನು ಕೂಡ ಹಿಡಿದದ್ದು ನಮ್ಮ ಬೆಂಗಳೂರು ಬುಲ್ಸ್. ಅದು ಕೂಡ ಅಲ್ಲಿ ಬೋನಸ್ ಆಗೋಯ್ತು. ಯಾಕಪ್ಪ ಅಂತ ಹೇಳಿದ್ರೆ ಟಚ್ ಲೈನ್ ಬೋನಸ್ ಲೈನ್ ಆಗಿರುತ್ತೆ. ಅದೇ ರೀತಿಯಾಗಿ ಸುಮಿತ್ ಅವರು ಅಲ್ಲಿ ಮೇನ್ ಹಾಕೊಂಡು ಬೋನಸ್ ನು ಕಬಳಿಸಿರೋದು. ನಮ್ಮ ಬೆಂಗಳೂರು ಬುಲ್ಸ್ ಹಿಡಿದ್ರು ಅವರು ಕೊನೆಯಲ್ಲಂತೂ ದೀಪಕ್ ಅವ್ರು ಹಿಡಿದು. ಆದ್ರೆ ಅದ್ರಲ್ಲಿ ರಿವ್ಯೂ ಅನ್ನ ನೋಡಿದಾಗ ರಿವ್ಯೂ ಅನ್ನ ಅಂಪೈರ್ ಕೊಟ್ಬಿಟ್ರು ನಮ್ಮ ಬೆಂಗಳೂರು ಬುಲ್ಸ್ಗೆ. ಅಂದ್ರೆ ಬೋನಸ್ ಇದೆ, ಅದೇ ರೀತಿ 1 ಪಾಯಿಂಟ್ ಇಂದ ಅವ್ರು ವಿನ್ ಆದ್ರು. ಅಂದ್ರೆ ಸುಮಿತ್ ಅವರು ಇಲ್ಲಿ ಅಲ್ರಿಜ್ ಅವ್ರದ್ದು ಕೊನೆಯ ರೈಡ್ ಆಗಿತ್ತು. ಅಲ್ರಿಜ್ ಅವ್ರಿಗೆ ಈಸಿಯಾಗಿ ಟಚ್ ಪಾಯಿಂಟ್ ಹತ್ರನೇ ನನ್ನ ಪ್ರಕಾರ ಪಾಯಿಂಟ್ ನ ಕೊಟ್ಟು ಬಿಟ್ರು. ಏನ್ ಮಾಡ್ಲಿಕ್ಕೂ ಬರೋದು ನಮ್ಮ ಬೆಂಗಳೂರು ಬುಲ್ಸ್ ಸಿಕ್ಕಾಪಟ್ಟೆ ಮಿಸ್ಟೇಕ್ ಗಳನ್ನ ಮಾಡ್ಕೊಂಡಿತ್ತು ಈ ಮ್ಯಾಚ್ ಅಲ್ಲಿ ಅಂತ ಅನಿಸ್ತಾ ಇರೋದು. ಮೇನ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಗೆ ಇದೊಂಥರ ಸ್ಟ್ರಾಟಜಿ ಹಾಕೊಂಡಿದೆ ನಮ್ಮ ಬೆಂಗಳೂರು ಬುಲ್ಸ್, ಒಂದು ವಿನ್ ಒಂದು ಸೋಲು. ಅದೇ ರೀತಿಯಾಗಿ IPL ನ ಯಾವ ರೀತಿ ಆಗ್ತಿತ್ತು ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಇದು ಕಬಡ್ಡಿಲೂ ಕೂಡ ಅದೇ ರೀತಿಯಾಗಿ ಸಿಮಿಲರ್ ಆಗಿ ಆಟ ಆಡ್ತಿರೋದು. 36 ಆಗಿತ್ತು ನಮ್ಮ ಬೆಂಗಳೂರು ಬುಲ್ಸ್. ಅಲ್ರಿಜ್ ಅವರು ಒಳ್ಳೇದಾಗ್ತಿತ್ತು. ಅದೇ ರೀತಿ ದೀಪಕ್ ಅವರು ಎಸ್ಪೆಷಲಿ ಸಂಜಯ್ ಅವರು ಸೂಪರ್ ಟ್ಯಾಕಲ್ ಎಲ್ಲ ಮಾಡ್ತಾ ಇದ್ರು. ಆಲ್ ಔಟ್ ಇಂದನೂ ಕೂಡ ಆಕಾಶ್ ಇಂದ ಅವರು ಒಂದೆರಡು ಸಲ ಬಚಾವ್ ಮಾಡಿಸಿದ್ರು. ಇವತ್ ಮೀನ್ ಹಾಕೊಂಡು ಏನಾದ್ರು ಇಲ್ಲಿ ಟೈ ಬ್ರೇಕರ್ ಆಗಿತ್ತಲ್ಲ, ಏನಾದ್ರು ಅಪರ್ಚುನಿಟಿ ಏನಾದ್ರು ಗಣೇಶ್ ಬಿ ಅವ್ರಿಗೆ ಸಿಕ್ಕದ್ದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಎಸ್ಪೆಷಲ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಕೊನೆ ಮೂಮೆಂಟ್ ಅಲ್ಲಿ ಇರಾನಿ ಆಟಗಾರ ಅಲ್ರಿಜಾ ಬದಲು ಮತ್ತೊಬ್ಬ ಬಂದಿದ್ರು. ಅಲ್ಲಿ ಏನಾದ್ರು ಅಲ್ಲಿ ಗಣೇಶ್ ಬಿ ಅವ್ರು ಇದ್ದದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಈಸಿಯಾಗಿ ವಿನ್ ಆಗಿ. ಯಾಕಪ್ಪ ಅಂತ ಹೇಳಿದ್ರೆ ಗಣೇಶ್ ಬಿ ಅವ್ರ ಹೈಟ್ ಅಡ್ವಾಂಟೇಜ್ ಅಂತ ಸಾಕಷ್ಟು ಇತ್ತು. ನಮ್ಮ ಬೆಂಗಳೂರು ಬುಲ್ಸ್ ಈಸಿಯಾಗಿ ವಿನ್ ಆಗ್ತಿತ್ತು.
ಒಟ್ನಲ್ಲಿ ಅವ್ರ ಕಡೆ ಅಂತೂ ಗಗನ್ ಗೌಡ, ಭವಾನಿ ರಾಜ್ಪೂತ್ ಅಂಡ್ ಗುಮನ್ ಸಿಂಗ್ ಅವರು ಇವ್ 3 ಜನ ಟಾಪ್ 3 ರೈಡರ್ಸ್ ಗಳು ಬೆಸ್ಟ್ ಆಟ ಆಡಿರೋದು ಅಂತ ಹೇಳ್ಬೋದಾಗಿದೆ. ಒಂದ್ ಕಡೆ ಸುಮಿತ್ ಸಂಗ್ವಾನ್ ಅವರು ಲೆಫ್ಟ್ ಅಂಡ್ ರೈಟ್ ಕಾರ್ನರ್ಸ್ ಗಳಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಇದ್ದದ್ದು UP ಯೋಧಾಸ್ದು. ಹೆಚ್ಚಿನದಾಗಿ ಕಾರ್ನರ್ಸ್ ಇಂದ ಅವರು ಕೂಡ ಟ್ಯಾಕಲ್ ಪಾಯಿಂಟ್ಸ್ ಗಳನ್ನು ಸಿಕ್ಕಾಪಟ್ಟೆ ಮಾಡಿರೋದು UP ಯೋಧಾಸ್ ಅಂತಾನೆ ಹೇಳ್ಬೋದಾಗಿದೆ. ಟ್ಯಾಕಲ್ ಪಾಯಿಂಟ್ಸ್ ಗಳಂತೂ ಹೆವಿ ಮಾಡಿದೆ. ಅದೇ ರೀತಿಯಾಗಿ ರೈಡಿಂಗ್ ಅಲ್ಲೂ ಕೂಡ ಅವರೆಲ್ಲ ಕೂಡ ಸಪೋರ್ಟ್ ಕೊಟ್ಟಿರೋದ್ರಿಂದ UP ಯೋಧಾಸ್ ಗಂತೂ ಈಸಿ ಆಯ್ತು ವಿನ್ ಕಡೆ ಹೋಗ್ಲಿಕ್ಕೆ. ನಮ್ಮ ಬೆಂಗಳೂರು ಬಸ್ ಅಲ್ಲೂ ಡಿಫೆನ್ಸ್ ಇತ್ತು ಇಲ್ಲ ಅಂತಲ್ಲ, ಡಿಫೆನ್ಸ್ ಕೂಡ ಅಲ್ಲಲ್ಲಿ ಮಿಸ್ಟೇಕ್ ಮಾಡಿದೆ. ಎಕ್ಸ್ಟ್ರಾ ಪಾಯಿಂಟ್ ಗಳನ್ನ ಮತ್ತೆ ಸಿಕ್ಕಾಪಟ್ಟೆ ಟಚ್ ಪಾಯಿಂಟ್ ಗಳನ್ನ ಅವ್ರು ತೆಗೆದುಕೊಂಡು ಹೋಗಿರೋದು. ನಮ್ಮ ಬೆಂಗಳೂರು ಬಸ್ ಕೂಡ ಡಿಫೆನ್ಸ್ ಸಿಕ್ಕಾಪಟ್ಟೆ ತಪ್ಪುಗಳನ್ನ ಮಾಡಿತ್ತು. ಮತ್ತೆ ರೈಡಿಂಗ್ ಅಲ್ಲಿ ಎಸ್ಪೆಷಲಿ ಹೇಳ್ಬೇಕಂತ ಹೇಳಿದ್ರೆ, ರೈಡಿಂಗ್ ಅಲ್ಲಿ ಫಸ್ಟ್ ಹಾಫ್ ತನಕ ಏನು ಕೂಡ ತಪ್ಪಿರಲಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಫಸ್ಟ್ ಟೈಮ್ ಏನಾಗುತ್ತಲ್ಲ 10 ನಿಮಿಷ ಅಲ್ಲಿ ಸಾಕಷ್ಟು ತಪ್ಪುಗಳನ್ನ ಮಾಡಿತ್ತು ನಮ್ಮ ಬೆಂಗಳೂರು, ಸಿಕ್ಕಾಪಟ್ಟೆ ತಪ್ಪುಗಳನ್ನ ಮಾಡಿದೆ. ಅದಕ್ಕಾಗಿ ನಮ್ಮ ಬೆಂಗಳೂರು ಬಸ್ ಅಲ್ಲೊಂದು ಡೀಪ್ ಟ್ರಬಲ್ ಆಯ್ತು. ಆಮೇಲೆ 10 ನಿಮಿಷ ಅಂತ ಬೇಗನೆ ಕಮ್ ಬ್ಯಾಕ್ ಮಾಡಿದ್ರು. ಅಂದ್ರೆ 2ರಿಂದ 3 ಪಾಯಿಂಟ್ ಲೀಡ್ ಅದ್ರಲ್ಲಿ ಮೇನ್ ಹಾಕೊಂಡು ಟೈ ಬ್ರೇಕರ್ ಹೋಗ್ಲಿಕ್ಕೂ ಕೂಡ ಅದು ಮೇನ್ ಹಾಕೊಂಡು ಟಚ್ ಲೈನ್ ಇತ್ತಲ್ಲ ಅದು ಕ್ರಾಸ್ ಆಗ್ಲಿಲ್ಲ ಆಗಿತ್ತು. ಅದಕ್ಕ ಟೈ ಬ್ರೇಕರ್ ಹೋಗಿರೋದು. ಇಲ್ದಿದ್ರಂತೂ ಅವ್ರು ಈಸಿಯಾಗಿ ವಿನ್ ಆಗಿ ಹೋಗ್ತಿದ್ರು. ಇಷ್ಟರ ಏನು ದೊಡ್ಡ ತಲೆ ಬಿಸಿನೇ ಇರ್ತಾ ಇರ್ಲಿಲ್ಲ. ಟೈ ಬ್ರೇಕರ್ ಏನ್ ಆಗ್ಬೇಕು ಅಂತ ಅದು ಒನ್ ಆಫ್ ದ ಬೆಸ್ಟ್ ನಮ್ಮ ಅಂಪೈರ್ಸ್ ಗಳು ಅದೊಂದು ನೋಡ್ತಿದ್ದದ್ದು. ಟಚ್ ಲೈನ್ ಕ್ರಾಸ್ ಆಗ್ಲಿಲ್ಲ, ಅದಕ್ಕೆ ಟೈ ಬ್ರೇಕರ್ ಆಯ್ತು. ಇಲ್ದೇ ನಮ್ಮ ಬೆಂಗಳೂರು ಬಸ್ ಟೈ ಬ್ರೇಕರ್ ಹೋಗ್ತಾ ಇರ್ಲಿಲ್ಲ. ಆಯ್ತು, ಟೈ ಬ್ರೇಕರ್ ಅಲ್ಲೂ ನಮ್ಮ ಬೆಂಗಳೂರು ಬಸ್ 6-5ರಿಂದ ಸೋತಿತು. ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಇದೆಲ್ಲ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ಮ್ಯಾಚ್ ನಮ್ ಪ್ರಕಾರ ನಮ್ಮ ಬೆಂಗಳೂರು ಬಸ್ 4ರಿಂದ 5 ದಿನ ಬಿಗ್ ಗ್ಯಾಪ್ ನಂತರ 2ನೇ ತಾರೀಕಿಗೆ ನನ್ನ ಪ್ರಕಾರ. ಅಲ್ಲಿವರೆಗೂ ಕೂಡ ನಮ್ಮ ಬೆಂಗಳೂರು ಬಸ್ ಅದು ಯಾವ್ದು ಪುನೇರಿ ಜೊತೆ ಇರ್ಬೇಕು ನನ್ನ ಪ್ರಕಾರ, ಹೊಸ ಲೆಗ್ ಅಲ್ಲಿ ಚೆನ್ನೈಯಲ್ಲಿ ನನ್ನ ಪ್ರಕಾರ. ನೋಡ, ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ UP ಯೋಧಾಸ್. ದಬಂಗ್ ದಿಲ್ಲಿನೂ ಕೂಡ ಅದೇ ರೀತಿ ದಬಂಗ್ ದಿಲ್ಲಿ ಅಂತೂ ಈಸಿಯಾಗಿ ವಿನ್ ಆಯ್ತು. ಮುಂಬಾನ ಒಂದ್ ಸೈಡ್ ಮ್ಯಾಚ್ ಮಾಡಾಕ್ ಬಿಡ್ತು. ನೋಡ, ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ನಮ್ಮ ಬೆಂಗಳೂರು ಬಸ್ ಸಿಕ್ಕಾಪಟ್ಟೆ ಇವಾಗ ಆಟ ಆಡ್ತಾ ಅಷ್ಟೇ ಬಿಟ್ಟೆ. ಬೆಂಗಳೂರು ಬಸ್ ವರ್ಸಸ್ UP ಯೋಧಾಸ್ ನಮ್ಮ ಪೋಸ್ಟ್ ಮ್ಯಾಚ್ ಅಲ್ಲಿ ಆಯ್ತು. ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಪಿಕಲ್ ಇನ್ಫಾರ್ಮೇಶನ್ ಚಾನಲ್ ಒಂದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.